ಹಾಯ್ ಹಲೋ ನಮಸ್ಕಾರ. ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಸ್ನೇಹಿತರೆ, ಅಂತೂ ಇಂತೂ ಸೋಕಾಲ್ಡ್ ದುರಾಂಕಾರದ ರಾಮಯ್ಯ ಅಲಿಯಾಸ್ ಸಿದ್ದರಾಮುಲ್ಲಾ ಖಾನ್ ಅಲಿಯಾಸ್ ಶೋಕಿ ರಾಮಯ್ಯ ಅಲಿಯಾಸ್ ಲಂಚಕೋರ ಭ್ರಷ್ಟಾತೀತ ಭ್ರಷ್ಟ ಒಬ್ಬ ಅಯೋಗ್ಯ ಮುಖ್ಯಮಂತ್ರಿ ರಾಜೀನಾಮೆನ ಕೊಡಿಸಿದಾರೋ ಗೊತ್ತಿಲ್ಲ. ಆದರೆ ಒಂದಂತೂ ನಿಜ, ಇಂಥ ಒಬ್ಬ ಮುಖ್ಯಮಂತ್ರಿ ಕರ್ನಾಟಕಕ್ಕೆ ಶನಿ ಇದ್ದಂಗೆ ಅಂತ ನಾನು ಹೇಳಿರೋದಲ್ಲ. ಸೋಕಾಲ್ಡ್ ಜನಾರ್ದನ ಪೂಜಾರಿ ಹಿರಿಯ ನಾಯಕ ಇವರು ಹೇಳ್ದಂಥ ಒಂದು ಮಾತು ಇದು. ಯಾವುದು ನಮ್ಮದಲ್ಲ, ನಾವು ಏನೂ ಹೇಳೋದು ಇಲ್ಲ, ಯಾಕೆಂದರೆ ದೊಡ್ಡವರೇ ಎಲ್ಲ ಹೇಳಿದಾರಲ್ಲ. ಹಾಗಾಗಿ ಆದರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಏನಪ್ಪ ಅಂತ ಅಂದರೆ, ಏನು ಮೇನ್ ಸ್ಟ್ರೀಮ್ ಮಾಧ್ಯಮದವರು ಏನು ಇವನು ಭಾಳ ದೊಡ್ಡ ಲೀಡ್ರು, ಭಾಳ ಏನೋ ಮಾಸ್ ಲೀಡ್ರು, ಅದು ಇದು ಅಂತ ಎಲ್ಲ ಹೇಳ್ತಾ ಇದ್ದಾರೆ. ನಾನು ಮೈನ್ ಸ್ಟ್ರೀಮ್ ಮಾಧ್ಯಮಗಳಿಗೆ ಹೇಳೋದು, ನಿಮ್ಗೇನಾದ್ರೂ ಮಿನಿಮಮ್ ನೈತಿಕತೆ, ರೆಸ್ಪಾನ್ಸಿಬಿಲಿಟಿ ಅನ್ನೋದೇನಾದ್ರು ಇದ್ದರೆ ದಯವಿಟ್ಟು ಅವನ ಇತಿಹಾಸನ ಕೆದಕಿ. 83ನೇ ಇಸ್ವಿಗೆ ಬರ್ತಾನೆ, MLA ಆಗ್ತಾನೆ, ಕಾವಲು ಪಡೆಯ ಸಮಿತಿಯ ಅಧ್ಯಕ್ಷ ಆಗ್ತಾನೆ. ತದನಂತರದಲ್ಲಿ 85ನೇ ಇಸ್ವಿಗೆ ಬರ್ತಾರೆ, ಮಂತ್ರಿ ಆಗ್ತಾನೆ, ಪಶುಸಂಗೋಪನೆ ಫಸ್ಟು, ತದನಂತರದಲ್ಲಿ ಸಾರಿಗೆ ಮತ್ತು ರೇಷ್ಮೆ. ಅದಾದಮೇಲೆ 89ರಲ್ಲಿ ಸುಣ್ಣ ಆಗ್ತಾನೆ, 94ರಲ್ಲಿ ಉಪಮುಖ್ಯಮಂತ್ರಿ ಮತ್ತು ಫೈನಾನ್ಸ್ ಮಿನಿಸ್ಟರು ದೇವೇಗೌಡರು ಹಾಕಿರೋ ಭಿಕ್ಷೆ. 99ರಲ್ಲಿ ಸುಣ್ಣ ಆಗಿರ್ತಾನೆ. 2004ರಲ್ಲಿ ತೀಟೆ ಮಾಡ್ತಾನೆ. ತೀಟೆ ಮಾಡಿದಂಥ ಸಂದರ್ಭದಲ್ಲಿ 2005ರಲ್ಲಿ ಒದ್ದೋಡಿಸ್ತಾರೆ ನಮ್ಮ ಈ ದೇವೇಗೌಡರು. 2008ರಲ್ಲಿ ಮತ್ತೆ ಗೆಲ್ತಾನೆ. 2006ರಲ್ಲಿ ಬೈ ಎಲೆಕ್ಷನ್ ಆಗುತ್ತೆ. ಆದಂಥ ಸಂದರ್ಭದಲ್ಲಿ ಕೇವಲ ಅಲ್ಪ ಮತ 257 ಮತ ನಮ್ಮ ಹೆಸರಾಂತ ಕಾಂಟ್ರಾಕ್ಟರ್ ಶಿವಬಸಪ್ಪ ವಿರುದ್ಧ ಗೆದ್ದು ಬೀಗ್ತಾನೆ. ಅದಾದಮೇಲೆ 2008ರಲ್ಲಿ ಗೆಲ್ತಾನೆ. ಗೆದ್ದಂಥ ಸಂದರ್ಭದಲ್ಲಿ ಎಲ್ಲರನ್ನೂ ನಯ ನಾಜೂಕಿಂದ ದೂರ ಇಡ್ತಾನೆ. ಇವನು ವಿರೋಧ ಪಕ್ಷದ ನಾಯಕ ಆಗ್ತಾನೆ 2010ರಿಂದ ಇಲ್ಲಿವರೆಗೆ. ಶಾಸಕಾಂಗ ಪಕ್ಷದ ನಾಯಕ, ಅಲ್ಲಿ ವಿರೋಧ ಪಕ್ಷದ ನಾಯಕ ಆಗಿರ್ತಾನೆ. ನಾನು ಹೇಳೋದು 2013ಕ್ಕೆ ಮುಖ್ಯಮಂತ್ರಿ, ಮತ್ತು 18ರಲ್ಲಿ ಸುಣ್ಣ ಆಗ್ತಾನೆ, ಮತ್ತು 23ರಲ್ಲಿ ಮುಖ್ಯಮಂತ್ರಿ, ತದನಂತರದಲ್ಲಿ ಹಾಲಿ ಮಾಜಿ ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಹೇಳ್ತಾರೆ. ಬಟ್ ಇನ್ನೂ ಗೊತ್ತಿಲ್ಲ ಗೇಮ್ ಪ್ಲಾನ್ ಇವಂದೇನು ಅಂತ. ಇವನು ಇಷ್ಟೆಲ್ಲ ಅಧಿಕಾರ ಅನುಭವಿಸಿದ್ದಾನೆ. ಅಧಿಕಾರ ಇಲ್ಲದೆ ಇರೋವಂಥ ದಿನಗಳು 89ರಿಂದ 94, ತದನಂತರದಲ್ಲಿ 99ರಿಂದ 2004 ಬಿಟ್ಟರೆ, ಸೋಲ್ಲಿ ಗೆಲ್ಲಿ ಇನ್ನೊಂದಾಗಿರಲಿ, ಪಾರ್ಟಿ ಇದಾಗಿರಲಿ, ಏನಾದ್ರು ಒಂದು ಇವನು ಅಧಿಕಾರ ಇದ್ದೇ ಇರ್ತಾನೆ. ಅಧಿಕಾರದಲ್ಲಿ ಇಲ್ಲದೆ ಇರೋದೇ ಒಂದು 16ರಿಂದ 18 ವರ್ಷ ಅಂತ ಅಂದ್ಕೊಳ್ಳಿ. ಇವನು ಮಾಡಿರೋ ಅಂಥದ್ದೇನು? ಈಗ SM ಕೃಷ್ಣ ಅಂತ ಅಂದರೆ ನಾವು ITBT, ಸ್ತ್ರೀ ಶಕ್ತಿ ಯೋಜನೆ, ಅದಾದಮೇಲೆ ಯಶಸ್ವಿನಿ ಕಾರ್ಡ್ ಯೋಜನೆ, ಅದಾದಮೇಲೆ ಅವ್ರು ತಂದಂಥ ಒಂದು ಪ್ರೈವೇಟೈಸೇಷನ್ ಎಲೆಕ್ಟ್ರಿಸಿಟಿ ಇದರಲ್ಲಿ ಮಾಡಿದಂಥ ಯೋಜನೆಗಳು. ತದನಂತರದಲ್ಲಿ ಅವರು ಒಂದು ಶಿಕ್ಷಣ ಸಂಸ್ಥೆಗಳಲ್ಲಿ ಬಿಸಿಯೂಟದ ಯೋಜನೆ, ಅದು ಇಡೀ ದೇಶಕ್ಕೆ ಮಾದರಿ ಆಗುತ್ತೆ, ಅದು ಮತ್ತು ಯಶಸ್ವಿನಿ ಕಾರ್ಡ್ ಯೋಜನೆಗಳು. ಅದಾದಮೇಲೆ ಅವ್ರ ದುರಾದೃಷ್ಟ, ಏನೋ ಬರ ಇತ್ತು, ಏನೋ ಮಾಡೋದಕ್ಕಾಗಲ್ಲ. ಹಂಗಾಗಿ ಅವರು ಸುಣ್ಣ ಆದರು. ಅದಾದಮೇಲೆ ಯಡಿಯೂರಪ್ಪನ ಏನು ಹೆಣ್ಮಕ್ಳಿಗೆ ಸೈಕಲ್ ಕೊಟ್ಟರು, ಅವನು ಭ್ರಷ್ಟಾತೀತ ಭ್ರಷ್ಟನೆ. ಆದರೆ ನಾನು ಏನಾರು ಒಂದು ನೆನಪಲ್ಲಿ ಇಟ್ಕೊಳ್ಳೋ ಅಂಥದ್ದು, ಜೈಲೂರಪ್ಪ ಆದರು. ಕುಮಾರಸ್ವಾಮಿ ಬಿಡಿ, ಅನ್ಬಿಲೀವಬಲ್. ಅವ್ರಿಗಿರೋದಂಥ ಇದರಲ್ಲಿ ರೈತರು ಸಾಲ ಮನ್ನಾ ಆಗಲಿ, ತದನಂತರದಲ್ಲಿ ಲಾಟ್ರಿ ನಿಷೇಧ ಆಗಿರ್ಬೋದು, ತದನಂತರದಲ್ಲಿ ಹೆಣ್ಮಕ್ಳಿಗೆ 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೆ ಫ್ರೀ ಎಜುಕೇಷನ್ನು, 100 ಡಿಗ್ರಿ ಕಾಲೇಜು, 10 ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜಸ್ಸು, ಜಿಲ್ಲೆಗಳನ್ನ ಮಾಡಿದ್ದು. ಹಿಂಗೆ ನೆನ್ಪಿಡ್ಕೋತೀವಿ. ವಾಟ್ ಅಬೌಟ್ ಸಿದ್ದರಾಮಯ್ಯ ಅಂದರೆ, ಈಸ್ ನಾಟ್ ಸಿದ್ದರಾಮಯ್ಯ, ಈಸ್ ಶೋಕಿ ರಾಮಯ್ಯ, ಈಸ್ ಭ್ರಷ್ಟಾಚಾರದ ರಾಮಯ್ಯ, ಈಸ್ ದುರಾಂಕಾರದ ರಾಮಯ್ಯ, ಈಸ್ ಡ್ಯಾಶ್ 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 ರಾಮಯ್ಯ, ಏನೇನೋ ಹೇಳ್ತಾರೆ ಕೆಲವರು. ಆಮೇಲೆ ಬೆನ್ಕೆರೆಯೋ ರಾಮಯ್ಯ. ಸ್ನೇಹಿತರೆ, ಇವನು ನನಗನ್ಸೋಂಗೆ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಒಬ್ಬ ಮಾಸ್ ಲೀಡ್ರ್ ಅಲ್ಲ. ಮಾಸ್ ಲೀಡ್ರ್ ಅವ್ರು ಹಾಗೇ ಇದ್ದರೆ, ನಾನು ಹೇಳೋದು, ನಾನು ಎಲೆಕ್ಷನ್ ಇದರಲ್ಲಿ ಗೆಲ್ಲೋದು ಸೋಲೋದು ಎಲ್ಲ ಸೆಕೆಂಡ್ರಿ ರೀ. ಆದರೆ ಈ ರೀತಿಯಾಗಿ ಅವನ್ನ ಅವಮಾನ ಮಾಡಿ ಕಳಿಸೋ ಅಂಥ ಪ್ರಮೇಯ ಇರಲಿಲ್ಲ. ಒಂದು. ಎರಡನೇದು, ಅವನು ಮಾಸ್ ಲೀಡರೇ ಆಗಿದ್ದರೆ ಅದರದ್ದು ಒಂದು ಎಫೆಕ್ಟ್ಗಳು, ಮತ್ತೊಂದು ಏನೋ ಭಾಳ ಪಾಪ ಕುರುಬರು ಅದು ಮಾಡ್ತಾರೆ, ಇದು ಮಾಡ್ತಾರೆ, ಅಯ್ಯೋ ನಮ್ಮ ಕುರುಬ ಹಂಗೆ ಹಿಂಗೆ, ಅಯ್ಯೋ ದಲಿತರನ್ನ ಕೇಳಬೇಕಾ, ಇವನು ಯಾವ ಮಾಸ್ ಲೀಡ್ರು ಅಲ್ಲ. ಒಂದು.
ಎರಡನೇದು ಇವನೇನೋ ಸಾಧಿಸ್ಬಿಟ್ಟಿದ್ದಾನೆ ಅಂದ್ಬಿಟ್ಟು ಮೈನ್ ಸ್ಟ್ರೀಮ್ ಮಾಧ್ಯಮದವರು ಇವನ ಇತಿಹಾಸ ಇವನಿದು ಏನು ಮಾಡಿದ್ದಾನೆ ಹೇಳಿ, ಉಪಮುಖ್ಯಮಂತ್ರಿಯಾಗಿ ಏನು ಮಾಡಿದ್ದಾನೆ, ಮುಖ್ಯಮಂತ್ರಿಯಾಗಿ ಏನು ಮಾಡಿದ್ದಾನೆ, ವಾಟ್ ಈಸ್ ಹಿಸ್ ರೋಲ್, ವಾಟ್ ಈಸ್ ಹಿಸ್ ಕಾಂಟ್ರಿಬ್ಯೂಷನ್ ಟು ದ ಸೊಸೈಟಿ. ಸೊ ಹಾಗಾಗಿ ನಾನು ಹೇಳೋದು ಸಿದ್ದರಾಮಯ್ಯಂದು ಏನೂ ಇಲ್ಲ. ಆಮೇಲೆ ಈ ಮನುಷ್ಯ ಹೆಂಗೆ ಅಂದರೆ ಬೈ ಲಕ್ ಆರ್ ಬೈ ಚಾನ್ಸಲ್ಲಿ ಹೊಡೆದು ಆಳಿರೋದು ಒಂದು. ಎರಡನೇದು ದೇವೇಗೌಡರು ಹಾಕಿದಂಥ ಭಿಕ್ಷೆ. ಮೂರನೇದು ಜನತಾದಳ ಕಾರ್ಯಕರ್ತರ ಕೂಲಿ. ಇವನು ಅದಕ್ಕೆ ಸಂಭಾವನೆ ತಗೊಂಡು ಮಜಾ ಮಾಡಿದಂಥ ಒಬ್ಬ ಮಜವಾದಿ, ಒಬ್ಬ ಮೋಜುವಾದಿ, ಒಬ್ಬ ಎಲ್ಲವಾದಿ. ಅದಾದಮೇಲೆ ಸಮಾಜವಾದಿ ಹೇಳೋವಂಥ ಬುರುಡೆವಾದಿ. ಅದಾದಮೇಲೆ ದೇವರಾಜ ಅರಸು ಗೂಂಡಾ ಮುಖ್ಯಮಂತ್ರಿ, ಇವನು ಪುಂಡ ಮುಖ್ಯಮಂತ್ರಿ. ಆ ಏಕವಚನದಲ್ಲಿ ಮಾತಾಡೋದು ಅಧಿಕಾರಿಗಳಿಗೆ, ಆ ಬಾಡಿ ಲ್ಯಾಂಗ್ವೇಜು, ಇದು ಇವನಂಥ ಮೋಸ್ಟ್ ದುರಾಂಕಾರದ ಲಿಸ್ಟನ್ನೇನಾದ್ರು ಓಪನ್ ಮಾಡಿದ್ರೆ ಫಸ್ಟಲ್ಲಿ ಇವರು ಬರ್ತಾರೆ. ತದನಂತರದಲ್ಲಿ ಅರಸು, ಆಮೇಲೆ DB ಚಂದ್ರೇಗೌಡ ಅಂತ ಒಬ್ಬರು ಇದ್ದರು, ಮೋಸ್ಟ್ ಅವರು ಆ ರೀತಿ. ಹಾಗಾಗಿ ನಾನು ಅಕ್ಕಿ ಕೊಟ್ಟೆ, ನಾನು ಅದು ಕೊಟ್ಟೆ, ಇದು ಕೊಟ್ಟೆ, ಅದೆಲ್ಲ ಇದು ಬರಲ್ಲ. ಜನಮಾನಸದಲ್ಲಿ ಉಳಿಯುವಂಥ ಒಬ್ಬ ವ್ಯಕ್ತಿ ಆಗಬೇಕು, ನಾಯಕ ಆಗಬೇಕು. ಆದರೆ ಇವನು ಹೋಗಿದ್ದು ಒಂದು ರೀತಿ ಬೇಜಾರೆ. ಇವನು ಹೋದ ಇನ್ನೊಬ್ಬ ಭ್ರಷ್ಟನ ಈಗ ಉದಾಹರಣೆಗೆ ನಾವು ಸ್ಕೂಲ್ಗಳಲ್ಲಿ ಓದಬೇಕಾದ್ರೆ ಹೋದ ಸಲ 5ನೇ ರ್ಯಾಂಕ್ ಬಂದು ಈ ಸಲ 4ನೇ ರ್ಯಾಂಕಿಗೆ ಒಂದು ಪ್ರಮೋಷನ್ ತಗೋತೀವಿ. ಕಾಂಗ್ರೆಸ್ ಪಕ್ಷದಲ್ಲೂ ಒಂದು ಪ್ರಮೋಷನ್ ಕೊಡ್ತಾರೆ. ಸೊ ಇವನು ಕಮ್ಮಿ ಭ್ರಷ್ಟ, ಈಗಿರೋನು 100ರಷ್ಟು ಭ್ರಷ್ಟಾಚಾರ ಮಾಡೋದ್ರಲ್ಲಿ 10ನೇ ರ್ಯಾಂಕ್ ಇದ್ದರೆ ಈಗ ಬರೋನು 9ನೇ ರ್ಯಾಂಕು. ಅಂದರೆ ಅಲ್ಲೂ ಯಾರು ಜಾಸ್ತಿ ಭ್ರಷ್ಟಾಚಾರ ಮಾಡ್ತಾರೆ ಅವನ್ನ ಈಗ CM ಆಗಿ ಕೂರಿಸ್ತಾ ಇದ್ದಾರೆ. ಸೊ ಹಾಗಾಗಿ ಕಾಂಗ್ರೆಸ್ ಈಸ್ ನಥಿಂಗ್ ಬಟ್ ಕರಪ್ಷನ್, ಕಾಂಗ್ರೆಸ್ ಈಸ್ ನಥಿಂಗ್ ಬಟ್ ವೋಟ್ ಚೋರಿ, ಕಾಂಗ್ರೆಸ್ ಈಸ್ ನಥಿಂಗ್ ಬಟ್ ದೇಶಕ್ಕೆ ಮಾರಕ. ಸೊ ಹೀಗಾಗಿ ಸಿದ್ದರಾಮಯ್ಯನವರು ಭಾಳ. ಆಮೇಲೆ ಇನ್ನೊಂದು ತಮಾಷೆ ಏನಂದರೆ ಅಳೋದೇನು ಇನ್ನೊಂದೇನು ಅಲ್ಲ ರೀ ಸಿದ್ದರಾಮಯ್ಯನವರೇ, ನಾನು ಸಮಾಜವಾದಿ ಅಂತೀರ, ಅಧಿಕಾರಕ್ಕೋಸ್ಕರ ಕಣ್ಣಲ್ಲಿ ನೀರು ಹಾಕ್ತಿರಲ್ರಿ, ನಾಚಿಕೆ ಆಗಲ್ವಾ ನಿಮಗೆ? ನಿಮ್ಮ ಯೋಗ್ಯತೆಗೆ ಇಷ್ಟು ಏನು ಅಂತ ನೀವು ಮೈಸೂರು ಭಾಗದಲ್ಲಿ, ನಾವು ಮೈಸೂರು ಭಾಗದಲ್ಲಿ ಇದೀವೋ ಗೊತ್ತಿಲ್ಲ. ಆದರೆ ಒಂದಂತೂ ನಿಜ ಸ್ನೇಹಿತರೆ, ಮುಂದೆ ಬರೋರಿಗಿಂತ ಇವನು ಕಮ್ಮಿ ಭ್ರಷ್ಟಾಚಾರಿ ಇದ್ದ. ಲಾ ಆ್ಯಂಡ್ ಆರ್ಡ್ರು ಒಂದು ಲೆವೆಲಲ್ಲಿತ್ತು. ಮುಂದೆ ಬರೋನ ಕತೆ ಏನೋ, ಅವನು DKC ಏನೇನು ಮಾಡ್ತಾನೋ ಏನೋ ಗೊತ್ತಿಲ್ಲ. ಆದರೆ 8 ವರ್ಷ ಅಂದರೆ ಕಂಟಿನ್ಯೂಸ್ ಏನಿಲ್ಲ, ಇವನು ದೇವರಾಜ ಅರಸು ರೆಕಾರ್ಡ್ ಮುರಿದೆ ಕಡ್ದು ಕಟ್ಟೆ ಆಗ್ತೆ ಅಂತ ಹೇಳ್ತಾನೆ. ಇವನಿಗಿಂತ ಹಿಂದೆನೂ SM ಕೃಷ್ಣ ಅವ್ರದ್ದು 5 ವರ್ಷದೇ ಲೆಕ್ಕ ಅದು. ಅದಾದಮೇಲೆ ದೇವರಾಜ ಅರಸು ಕಂಟಿನ್ಯೂಸ್ ಆಗಿ 8 ವರ್ಷ ಆಗಿದ್ರು. ಇವನು ಅದಿಲ್ಲ, ಫಸ್ಟ್ 5 ವರ್ಷ ಆಮೇಲೆ ಇದು. ಸೊ ಇವನು ಇದರಲ್ಲಿ ಒಂದೇ ಒಂದು ದಾಖಲೆ ಉಳಿಬೋದು ನನ್ನ ಪ್ರಕಾರ. ಏನಪ್ಪ ಅಂತ ಅಂದರೆ ಹೈಯೆಸ್ಟ್ ಬಜೆಟ್ ಮಂಡಿಸಿದಂಥ ಕೀರ್ತಿ ಮತ್ತು ಖ್ಯಾತಿ ಇವ್ರಿಗೆ ಇರ್ಬೋದು ಆಫ್ಟರ್ ರಾಮಕೃಷ್ಣ ಹೆಗಡೆ. ಸೊ ಹಾಗಾಗಿ ಇದೊಂದು ದಾಖಲೆಯಲ್ಲಿ ಇವ್ರು ಇರ್ಬೋದು ಅಂತ ಹೇಳ್ತಾ, ನನ್ನ ಪ್ರಕಾರ ಒಬ್ಬ ಅಯೋಗ್ಯ ರಾಜಕಾರಣಿ ಇವತ್ತು ಮನೆಗೆ ಹೋಗಿದ್ದಾರೆ. ಸೊ ಇಂಥ ರಾಜಕಾರಣಿಗಳು ಮತ್ತೆ ಇನ್ನೊಮ್ಮೆ ಬರಬಾರ್ದು. ಆಮೇಲೆ ಇವ್ರು ಯಾರಿಗೂ ಮಾರ್ಗದರ್ಶನ ಆಗಬಾರ್ದು. ಆ್ಯಂಡ್ ದೆನ್ ಇವ್ರು ಯಾರಿಗೂ ರೋಲ್ ಮಾಡೆಲ್ ಅಂದರೆ ಏನು ಇದು ಹೇಳ್ತೀವಿ ನಾವು, ಯಾರು ನೋಡಿ ಕಲಿಬೇಕಪ್ಪ ಮಾಡಬೇಕಪ್ಪ ಅಂತ, ಆ ರೀತಿ ಇವರ ವ್ಯಕ್ತಿತ್ವಗಳನ್ನ ನೀವು ಒಂದು ಆದರ್ಶವಾಗಿ ತಗೋಬೇಡಿ ಅಂತ ಹೇಳ್ತಾ. ಸೊ ಸಿದ್ದರಾಮಯ್ಯ ಈಸ್ ಎ ಕ್ಲೋಸ್ಡ್ ಚಾಪ್ಟರ್ ಆ್ಯಂಡ್ ಸೈಡ್ ಲೈನ್. ನಾನು ಅವತ್ತು ಹೇಳ್ತಾ ಇದ್ದೆ ಸ್ಟಾರ್ಟಿಂಗಿಂದನೂ, ಖಚಿತ ನಿಶ್ಚಿತ ಉಚಿತ ಸಿದ್ದರಾಮಯ್ಯ ಇಳಿಯೋದು. ಅದೇ ಯಾವ ರೀತಿ ದೇವರಾಜ ಅರಸ್ಗೆ ಅವಮಾನ ಮಾಡಿ ಕಳಿಸಿದ್ರು, ಇದು ಅದೇ ರೀತಿ. ನಿಮ್ಗೇನಾದ್ರು ಕುರುಬ ಸಮುದಾಯಕ್ಕೆ ಮಿನಿಮಮ್ ನೈತಿಕತೆ, ನಿಮಗೇನು ಮಾನ ಮರ್ಯಾದೆ ನೈತಿಕತೆ ಏನೂ ಇಲ್ಲ ಇದ್ದಿದ್ದೇ ಆಗಿದ್ದರೆ ಸಿದ್ದರಾಮಯ್ಯನ ನೀವು ಬಿಡ್ತಿರಲಿಲ್ಲ. ಸೊ ಮಿನಿಮಮ್ ಸ್ವಾಭಿಮಾನ ಅನ್ನೋದು ಏನಾರ ಇದ್ದರೆ, ಈಗಲೂ ಇಲ್ಲ. ಆಮೇಲೆ ನಾವು ಒಕ್ಕಲಿಗರು ಹಾಕಿರೋ ಭಿಕ್ಷೆಯಿಂದ ವಿಲ್ ಬಿ ಬಿಕಮ್ ಎ CM ಫಾರ್ ಟ್ವೈಸ್ ಅಂತ ಹೇಳ್ತಾ. ಸೊ ಒಕ್ಕಲಿಗರಿಗೆ ಅಟ್ಲೀಸ್ಟು ಒಂದು ಧನ್ಯವಾದನ ಹೇಳಪ್ಪ ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳ್ತಾ. ನೋಡು ನೀನು ಹಣೆ ಬರ ಹೆಂಗಿದೆ ಅಂತ ಅಂದರೆ, ನೀನು ಎಷ್ಟು ಇಷ್ಟಪಡ್ತಿದ್ದಂಥ ಮುಸ್ಲಿಂ ಜನಾಂಗದ ಬಕ್ರೀದ್ ಹಬ್ಬದ ದಿನವೇ ನಿಂದು ವಧೆ ಆಗಿದೆ. ಸೊ ದಿಸ್ ಈಸ್ ದ ಕರ್ಮ. ನಾನು ಡೈರೆಕ್ಟಾಗಿ ಹೇಳ್ತೀನಿ, ಅದರಲ್ಲೇನಿಲ್ಲ. ಸೊ ಯಾವ ರೀತಿ ಅವರು ಕುರಿಗಳನ್ನ ವಧೆ ಮಾಡ್ತಾರೆ, ಹಂಗೆ ಕಾಂಗ್ರೆಸ್ ಪಕ್ಷ ನಿನ್ನನ್ನು ವಧೆ ಮಾಡಿದೆ ಅಂತ ಹೇಳ್ತಾ, ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ನಮಸ್ಕಾರ.